ಇನಿಷಿಯಲ್ ಸ್ಟೇಜಲ್ಲಿ ಹೀಗಿಟ್ಟು ನನಗೆ ಫೀಲಿಂಗ್ ಸೊ ಓವರ್ವೆಲ್ಮ್ಡ್ ಆ್ಯಂಡ್ ಅಪ್ಪು ಸರ್ ಆಶೀರ್ವಾದದಿಂದ ಮತ್ತೆ ಆ ಥರದ ಸಪೋರ್ಟ್ ನನಗೆ ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ನಾನು ಕಂಡಂಥ ಅಪ್ಪು ಸರ್ನ ನಾನು ಮತ್ತೆ ಶರಣ್ ಸರಲ್ಲಿ ನೋಡ್ತಿದ್ದೀನಿ. ಇವರು ನನ್ನ ಸಾಂಗ್ ಶೂಟ್ ಆಗಿ ರಿಲೀಸ್ ಆಗಿ ಆಲ್ಮೋಸ್ಟ್ 1 year ಆಗಿದೆ. ಈ ಕೀಪ್ಸ್ ಆನ್ ಆಲ್ವೇಸ್ ಕೀಪ್ ಟ್ರ್ಯಾಕ್ ಆನ್ ಮೀ. ಎವ್ರಿ ಟೈಮ್ ಕೇಳ್ತಾರೆ, ದರ್ಶಿನಿ ಏನು ಮಾಡ್ತಿದ್ದೀರಾ, ಯಾವ ಸಾಂಗ್ ಮಾಡ್ತಿದ್ದೀರಾ, ನೀವು ಇನ್ನೂ ಒಳ್ಳೆ ಸಾಂಗ್ ಮಾಡಬೇಕು, ನನಗಿನ್ನೂ ಒಳ್ಳೆ ಕೊಟ್ಟು ಮಾಡೋದು ಆಕ್ಚುಲಿ ಅದು ನಮ್ಮ ಸಂಸ್ಕೃತಿ. ಸೊ ನೀವು ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ದ ಹೋಲ್ ಟೀಮ್ ಹೂಸ್ ಆರ್ಗನೈಸ್ ದಿಸ್. ಅಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು, ಈ ಸಕ್ಸಸ್ಸಿಗೆ ಅವರು ಕಾರಣ, ಅವರ ಆಶೀರ್ವಾದ ಕಾರಣ. ಚಿತ್ರರಂಗ ಒಂದು ಖುಷಿ ಆಗುತ್ತೆ, ಒಂದು 2 ವರ್ಷದಿಂದ ಐ ಥಿಂಕ್ ಗಿವನ್ ಕಾಂತಾರ, ಆಮೇಲೆ KGF ಇದಾದ ನಂತರ ಐ ಥಿಂಕ್ ಸ್ವಲ್ಪ ಗ್ಯಾಪ್ ಇತ್ತು. ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು. ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ. ಒಂದು ಟೈಮಲ್ಲಿ 100 ಚಿತ್ರ ಬರ್ತಾ ಇತ್ತು, ಅದರಲ್ಲಿ 10 ಸೂಪರ್ ಹಿಟ್ಸು, ಒಂದು 40 ಆವ್ರೇಜ್, ಅಂದರೆ ಹಾಕಿದ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾ ಇತ್ತು. ಸೊ ಒಂದು 20-30 ಪಿಕ್ಚರಲ್ಲಿ ಕಳ್ಕೊತಾ ಇದ್ರು. ಬಟ್ ಈಗ ಪರ್ಸೆಂಟೇಜ್ ತಗೊಂಡ್ರೆ 205 ಪಿಕ್ಚರ್ ಬರ್ತಾ ಇದೆ, ಬಟ್ ಕಷ್ಟದಲ್ಲಿ ಒಂದು 2 ಪಿಕ್ಚರ್ ಸೂಪರ್ ಹಿಟ್ ಆಗೋದು. ಸೊ ಇದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ. ಇವ್ರು ಹೇಳ್ದಂಗೆ OTT ಅಥವಾ ಇದು ಬರೀ ಅದನ್ನು ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ. ಜನ ಬಂದು ನೋಡಿದ್ರೆ ಚಿತ್ರ, ಅದಕ್ಕೆ ಕಾರಣ ಯೋಗೇಶ್ ಅವ್ರು ಹೇಳ್ದಂಗೆ ಇಟ್ ಈಸ್ ದ ಮೀಡಿಯಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಅಲ್ಲಿ ಮಟ್ಟದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ. ಸೊ ಇದು ಚೇಂಜ್ ಆಗಬೇಕು. ಯಾಕಂದ್ರೆ ಮಲಯಾಳಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇತ್ತೀಚೆಗೆ. ನಾವು ಇನ್ನ ಮಾಡ್ಬೇಕು, ಆಕ್ಚುಲಿ ಒಳ್ಳೆ ಚಿತ್ರ ಕೊಡಬೇಕು. ಇನ್ನೊಂದು ಕಾರಣ, ಕಲಾವಿದರು ಅಥವಾ ತಂತ್ರಜ್ಞ ಎವ್ರಿಬಡಿ ಇಸ್ ಮೋರ್ ಕಮರ್ಷಿಯಲ್. ಅಂದ್ರೆ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ. ಇಲ್ಲ ನಂದು ಮಾತ್ರ ನೋಡ್ಕೊಂಡ್ರೆ ಚಿತ್ರ ಆಗಲ್ಲ. ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ, ಪ್ರೊಡ್ಯೂಸರ್ ಇಸ್ ದ ಕ್ಯಾಪ್ಟನ್, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಕ್ಯಾಪ್ಟನ್ಸ್, ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ. ಈ ಚಿತ್ರದಲ್ಲಿ ನಿಜ ಹೇಳ್ಬೇಕು, ಶರಣ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಈ ವಾಸ್ ದೇರ್ ಥ್ರೂಔಟ್ ವಿತ್ ದ ಪ್ರೊಡ್ಯೂಸರ್. ನಂಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು. ಅಂದ್ರೆ ಎವ್ರಿ ಟೈಮ್ ಹೇಳಿದಷ್ಟು ಬಡ್ಡಿಗೇಡು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ತಗೊಂಡೋಗೋದಿಲ್ಲ ಸಣ್ಣ ಕೆಲಸ ಅಲ್ಲ. ತರುಣ್ ಹ್ಯಾಸ್ ಡನ್ ಇಟ್. ಮುಂಚಿನ ದಿವಸ ನಾನು ಆಕ್ಚುಲಿ ದ ಪ್ರೀವಿಯಸ್ ಡೇ ವಿ ಹ್ಯಾಡ್ ಪ್ರೆಸ್ ಮೀಟ್ ಹಿಯರ್ ಇದೇ ಜಾಗದಲ್ಲಿ. ನಾನು ಹೇಳಿದ್ ಇಲ್ಲ ಲಕ್ ನಮ್ ಸೈಡ್ ಇದೆ, ವರ್ಕ್ ಆಗುತ್ತೆ ಅಂದ್ರೆ. ಹೋಗ್ತಾ ಹೋಗ್ತಾ ನೋಡಿ, ನಮ್ದು ಥಿಯೇಟರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟರ್ ಈಗ ಕರೆದು ಕೊಡ್ತಾ ಇದ್ದಾರೆ. ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು, ಬೇರೆ ಭಾಷೆ ಚಿತ್ರ ಬಂದಿದ್ದು ಅಷ್ಟು ಯಾವ್ದು ಸದ್ದು ಮಾಡಿಲ್ಲ. ಸೊ ಅದು ಒಂಥರ ನಾನು ಹೇಳೋದು ಲಕ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಇದು ಲಕ್ ನಮ್ಗೆ ಫೇವರ್ ಆಯ್ತು. ಆಮೇಲೆ ತುಂಬಾ ನಾನು ಆಕ್ಟ್ ಮಾಡಿದ ಕೆಲವು ವರ್ಷ ಆಯ್ತು. ಆಕ್ಚುಲಿ ಇಟ್ಸ್ ಮೋರ್ ದೆನ್ 10-15 years ಸಮಥಿಂಗ್. ಆಫರ್ಸ್ ಬರ್ತಾ ಇತ್ತು, ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಆಕ್ಚುಲಿ ನನಗೆ ನವನೀತ್ ಅವರು ನನಗೆ ಮುಂಚಿಂದ ಗೊತ್ತು, ಫ್ರಮ್ ಹಿಸ್ ಇನಿಷಿಯಲ್ ಡೇಸ್ ಆಫ್ ಫಿಲ್ಮ್ ಲ್ಯಾಂಡ್. ಅವ್ರ ಅಸಿಸ್ಟೆಂಟ್ ಆಗಿ ಇಡೀ ತಂಡಕ್ಕೆ ಇನ್ನೊಂದು ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಅಂಡ್ ಮೇಘ್ನಾ ಅಂಡ್ ಪ್ರಭು, ಅವ್ರ ಪೇರ್, ಅಂಡ್ ಆಫ್ ಕೋರ್ಸ್ ಅದಿತಿ ವಾಸ್ ಲುಕಿಂಗ್ ಆಸಮ್ ದ ಫಿಲ್ಮ್. ದ ಹೋಲ್ ಟೀಮ್ ನಾನು ಹೇಳ್ಬೇಕಂದ್ರೆ. ಆಮೇಲೆ ಫಸ್ಟ್ ಟೈಮ್ ಶರಣ್ ಅವರು ಅವರ ಜಾನರ್ ಬಿಟ್ಟು ಮಾಡ್ತಾ ಇರೋದು. ನಾನು ಯಾವತ್ತು ಹೇಳ್ತಾ ಇದ್ದೀನಿ, ಆಕ್ಚುಲಿ ಮೈ ವೈಫ್ ಹೇಳಿದ್ರು ಶರಣ್ ಇಸ್ ಡನ್ ಬ್ರಿಲಿಯಂಟ್ ಅಂತ. ಯಾಕಂದ್ರೆ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಟುಕ್ ದ ಫಿಲ್ಮ್ ಸಿಂಗಲ್ ಹ್ಯಾಂಡೆಡ್ ಆಗಿ ಚಿತ್ರ ತಗೊಂಡೋಗೋದು, ಇಟ್ಸ್ ಅನ್ ಆರ್ಟ್. ಸೊ ಈಸ್ ಡನ್ ಇಟ್ ವೆರಿ ವೆಲ್. ದ ಟೋಟಲ್ ಟೀಮ್ ನಾನು ಹೇಳ್ಬೇಕಂದ್ರೆ ತರುಣ್, ರಿಯಲಿ ಹ್ಯಾಪಿ ಫಾರ್ ಯು. ಯಾಕೆಂದ್ರೆ ಐ ನೋ ದ ಹಾರ್ಡ್ಶಿಪ್ ಇಸ್ ಗಾನ್. ರಿಯಲಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ.